ಎಲ್ಲೋರದ ಮಧ್ಯಭಾಗದಿಂದ ಎಡಕ್ಕೆ ಬಂದರೆ ನಮಗೆ ಜೈನ್ ಕೇವ್ಸ್ ಇದೆ, ಬಲಕ್ಕೆ ಬುದ್ಧಿಸಮ್ ಕೇವ್ಸ್ ಇದೆ. ಸುಮಾರು 2 ಕಿಲೋಮೀಟ್ರ್ ಹತ್ತತ್ರ ಅನಿಸುತ್ತೆ, 1.5-2 ಕಿಲೋಮೀಟ್ರು. ಈ ಎಲೆಕ್ಟ್ರಿಕ್ ಗಾಡಿಗಳು ಸಿಗುತ್ತೆ. ಸೊ ಅಲ್ಲಿಂದೊಂದು 30 ರೂಪಾಯಿ ಟಿಕೆಟ್ ಅನಿಸುತ್ತೆ. ಆ ಟಿಕೆಟ್ ತೊಗೊಂಡ್ರೆ ಇಲ್ಲಿಗೆ ಡ್ರಾಪ್ ಮಾಡ್ತಾರೆ. ಸೊ ಹೀಗೆ ಸ್ಟ್ರೈಟಾಗಿ ಹೋದರೆ ನಮಗೆ ಜೈನ್ ಕೇವ್ ಸಿಗುತ್ತೆ. ನೋಡೋಣ ಬನ್ನಿ. ಯೂಶ್ವಲಿ ಎಲ್ಲೋರಾಗಿ ಬಂದರೆ ಎಲ್ಲೋರ ಮಧ್ಯಭಾಗದ ನಾವು ನೋಡ್ತೀವಿ. ಕೆಲವರು ಬಲಕ್ಕೆ ಬುದ್ಧನ ಕೇವ್ಸ್ ನೋಡ್ತಾರೆ. ಎಡಕ್ಕೆ ಜೈನ್ ಟೆಂಪಲ್ ತುಂಬ ಜನ ಮಿಸ್ ಮಾಡ್ತಾರೆ. ಯಾಕೆಂದರೆ ಕೆಲವ್ರಿಗೆ ಗೊತ್ತಾಗೋದಿಲ್ಲ, ಒಂದು ಸ್ವಲ್ಪ ದೂರ ಇದೆ ಅಂತ. ಈ ವೆಹಿಕಲ್ ಇದೆ, ಹಾಗಾಗಿ ಸುಲಭವಾಗಿ ಇಲ್ಲಿವರೆಗೆ ನಮಗೆ ಬಿಡ್ತಾರೆ. ನೋಡಿ, ಇದು ಈ ಕಡೆ ಬಂದರೆ ನಿಮಗೆ ಜೈನ್ ಅವರ ಸಂಬಂಧಪಟ್ಟಂಥ ಒಂದು ಕೇವ್ಸ್ ಇದೆ, ತುಂಬ ಸುಂದರವಾಗಿದೆ. ಇಲ್ಲಿ 5 ಜೈನರಿಗೆ ಸಂಬಂಧಪಟ್ಟಂಥ ಕೇವ್ಸ್ ಇದೆ ನೋಡಿ. ಆ ಕಾಲದಲ್ಲಿ ಒಂದು 5-6ನೇ ಸೆಂಚುರಿಯಲ್ಲೇ ಹೇಗೆ ನಮ್ಮ ಪೂರ್ವರು ಜೈನರಿಗೆ ಅಂತ ಒಂದು, ಬುದ್ಧಿಸಮ್ಗೆ ಅಂತ ಒಂದು, ವೈಶ್ಯರಿಗೆ, ಶೈವರಿಗೆ ಅಂತ, ಹಿಂದೂಯಿಸಮ್ಗೆ ಸಂಬಂಧಪಟ್ಟಂತೆ ಎಲ್ಲ ಥರದ್ದು ಎಲ್ಲರಿಗೂ ಈಕ್ವಲಾಗಿ ಒಂದು ದೇವಸ್ಥಾನ ಥರ ಮಾಡಿ, ಕೇವ್ಸ್ ಮಾಡಿ ಅವರವರ ಧರ್ಮಕ್ಕೆ ಸಂಬಂಧಪಟ್ಟಂತೆ ಅವ್ರಿಗೆ ರೆಸ್ಪೆಕ್ಟ್ಫುಲ್ಲಾಗಿ ಎಲ್ಲರಿಗೂ ಟ್ರೀಟ್ ಮಾಡ್ತಾಯಿದ್ರು. ಆದರೆ ಇವತ್ತು ಏನು ಮಾಡ್ತಾಯಿದ್ದೀವಿ ನಾವು? ಕಿತ್ತಾಡ್ತಾಯಿದ್ವಿ, ಬಡ್ದಾಡ್ತಾಯಿದ್ದೀವಿ, ಹೊಡೆದಾಡ್ತಾಯಿದ್ದೀವಿ ಧರ್ಮದ ವಿಚಾರದಲ್ಲಿ. ಬಟ್ ಅದು ಏನು ಮಾಡೋಕ್ಕಾಗೋದಿಲ್ಲ. ಅದು ಇಲ್ಲಿ ಜೈನಿಗೆ ಸಂಬಂಧಪಟ್ಟಂತೆ 5 ಕೇವ್. ಸೊ ನೋಡೋಣ, ಚೆನ್ನಾಗಿದೆ. ಸೊ ಇದಕ್ಕೊಂದು ಎಂಟ್ರಿ ಕೊಡೋಣ. ಸಖತ್ತಾಗಿದೆ. ಇಲ್ಲೊಂದು ಮಾಹಿತಿ ಇದೆ. ಇದು ಜೈನ್ ಟೆಂಪಲ್ಲು 9th ಸೆಂಚುರಿ ಅಂದರೆ ಸರಿ ಸುಮಾರು ಒಂದು 1200 ವರ್ಷಗಳ ಹಿಂದೆ ಕಟ್ಟಿದಂಥ ಜೈನರ ದೇವಸ್ಥಾನ. ಜೈನರು ಸಂಬಂಧಪಟ್ಟಂತೆ ಕೇವ್ ಇದು. ಇಲ್ಲಿ ನೋಡಿ, ವಾವ್, ಬ್ಯೂಟಿಫುಲ್, ಸಖತ್ತಾಗಿದೆ. ಹೇಗಿದೆ ನೋಡಿ. ಸೊ ಇದು 2 ಫ್ಲೋರ್ ಇದೆ. ಇದು ನೋಡಿ ಎಷ್ಟು ಅದ್ಭುತವಾಗಿದೆ ಕೆತ್ತನೆ. ಹೇಗಿದ್ರು ಆ ಕಾಲಘಟ್ಟದಲ್ಲೇ ನಮ್ಮ ಜನ ಯಾವ ರೀತಿ ಕಟ್ತಾಯಿದ್ರು ನೋಡಿ. ಹೇಳಿ ಕಂಬಗಳು ನೋಡಿ, ಇದರ ಆಕಾರ ಬ್ಯೂಟಿಫುಲ್. ಮಹಾವೀರರ ಒಂದು ವಿಗ್ರಹ ಇಲ್ಲಿ ಕೆತ್ತಿದ್ದಾರೆ. ಬ್ಯೂಟಿಫುಲ್. ಇದು 2 ಫ್ಲೋರ್ ಇದೆ. ಸೊ ಇದು ಎಂಟ್ರೆನ್ಸಿಂಗ್ ಇದೆ. ನೋಡೋಣ, ನಾವು ಒಳಗೆ ಹೋಗೋಣ, ನೋಡೋಣ ಹೇಗಿರುತ್ತೆ ಅಂತ. ಈಗ ನಾವು ಫಸ್ಟ್ ಫ್ಲೋರಿಗೆ ಹೋಗೋಣ. ಅದೊಂದು ದಾರಿ ಇದೆ ಒಳಗಿಂದ. ನೋಡೋಣ ಹೇಗಿದೆ ಅಂತ. Careful while getting down. Yeah. It's too steep. I know. Don't like that. ನೋಡಿ, ಬ್ಯೂಟಿಫುಲ್. ವಾವ್, ಇಲ್ಲಿ ಬಂದರೆ ನೋಡಿ ಎಷ್ಟು ಸಖತ್ತಾಗಿದೆ. ವಾವ್, ನೋಡಿ ಎಲ್ಲ ಪೇಂಟಿಂಗ್ ಎಲ್ಲ ಇತ್ತು ಆ ಕಾಲದ.
ಕಾಲದಲ್ಲೆಲ್ಲ ಮಾಸೋಗಿದೆ. ಪೇಂಟಿಂಗ್ ಎಲ್ಲ ಮಾಡಿದರೆ ಯಾಕಂದರೆ ಬಾವಳಿಗಳ ಕಾಟ ಜಾಸ್ತಿ ಇದೆ. ಬ್ಯೂಟಿಫುಲ್ ಇದು ನೋಡ್ರಿ. ಇದು ಹೇಗೆ ಕೆತ್ತಿದಾರಂದರೆ ಈ ಜೈನ್ ಟೆಂಪಲ್ ಬಂದು 1200 ವರ್ಷಗಳ ಹಿಂದೆ ಕೆತ್ತಿದ್ದು. ಅಪ್ಪ ಒಂಥರ ಅಲಂಕಾರ ಮಾಡ್ದಂಗಿದೆ. ಒಂದೊಂದು ಕಂಬ ನೋಡಿ ಹೇಗಿದೆ. ನೋಡ್ತಾ ಇದ್ದರೆ ಎಷ್ಟು ಖುಷಿಯಾಗುತ್ತೆ ಅಂತಂದರೆ ನೋಡಿ. ಅಬ್ಬಾ ನೋಡಿ ನೋಡಿ ಅಪ್ಪ ಸಕ್ಕತ್ತಾಗಿದೆ. ಎಷ್ಟು ಖುಷಿ ಅನ್ಸುತ್ತೆ ಗೊತ್ತಾ, ನಮ್ಮ ಭಾರತ ದೇಶದಲ್ಲೇ ಈ ಥರ ಎಲ್ಲ ಒಂದು ಆರ್ಟು, ಆರ್ಕಿಟೆಕ್ಚರು, ಒಂದು ಹಿಸ್ಟ್ರಿ ಇದೆ ಅಂತಂದರೆ ಅದ್ರ ಬಗ್ಗೆ ತಿಳ್ಕೊಂಡು ನಾವು ಹೆಮ್ಮೆ ಪಡಬೇಕು. ಅಷ್ಟು ಚೆನ್ನಾಗಿದೆ. ಬ್ಯೂಟಿಫುಲ್, ಮೈಂಡ್ ಬ್ಲೋಯಿಂಗ್. So what's your experience of visiting the Ellora? Oh, Ellora. Yes. How was your experience? It's a wonderful experience. Okay. Especially after Ajanta and coming here, very different. But it's like India, contrasts. Yes. Different histories, different religious traditions. It's marvelous, and the people are even more incredible. Yeah, and I just can totally agree with him. It's such an ancient place, wonderful to see, a lot of history. So have you guys visited any other places? In India. A lot actually. So I've seen many states. Let's say it that way. Okay. Before we have a 3-minute video. Had a good experience with seeing the architects. Yeah. No, I definitely had. I don't know if I can also speak for you. 40 days of touring India, it's amazing. Yes. Thank you. You guys are from Canada, right? Thank you. Yeah, I'm from the Netherlands. You're from Netherlands. Yeah. Thank you. You're welcome. ಸೊ ಕೇವ್ 32 ಒಳಗೆ ಒಂದು ಇನ್ನೂ ಬ್ಯೂಟಿಫುಲ್ ಒಂದು ಪೇಂಟಿಂಗ್ ಇದೆ. ಓಕೆ ನೋಡಿ ಇಲ್ಲಿ ಹೆಂಗಿದೆ ನೋಡಿ ಪೇಂಟಿಂಗ್, ಸಖತ್ತಾಗಿದೆ. ಇದು ಆಲ್ಮೋಸ್ಟ್ 1200 ವರ್ಷಗಳ ಹಿಂದೆ ಬರೆದಂಥ ಪೇಂಟಿಂಗ್ಗಳು, ಬಿಡಿಸಿದಂಥ ಪೇಂಟಿಂಗ್ಗಳು. ಇಲ್ಲಿ ನೋಡಿ ಹೇಗಿದೆ, ಬಾ ಸಖತ್ತಾಗಿದೆ ನೋಡಿ. ಇದು ಜಂಪಿಂಗ್ ಡ್ಯಾನ್ಸ್ ನೋಡಿ ಹೆಂಗಿದೆ, ಸಖತ್ತಾಗಿದೆ ನೋಡಿ. ಇದೆಲ್ಲ ಒಂದು 1200 ವರ್ಷ ಹಿಂದೆ ಬಿಡಿಸಿದಂಥ ಪೇಂಟಿಂಗ್ ನೋಡಿ ಹೇಗಿದೆ. ಅಪ್ಪ ಬ್ಯೂಟಿಫುಲ್ ನೋಡಿ. ಜೈನರ ಪಾಶುನಾಥರ ಪೇಂಟಿಂಗ್ ಇದು ನೋಡಿ. ಇದು 9th and 11th ಸೆಂಚುರಿಯಲ್ಲೇ ಮಾಡಿದಂಥ ಪೇಂಟಿಂಗ್ ಇದು ನೋಡಿ. ಇದು ಹೇಗಿದೆ, ಗಂಧರ್ವ ಅಪ್ಸರ, ಬ್ಯೂಟಿಫುಲ್. ಈಗ ನಾವು ಕೇವ್ 32 ಆಯಿತು. ಈಗ 2 ಕೇವ್ ಇದೆ ನೋಡೋಣ. ಇದೊಂದು ಸುಂದರವಾಗಿರುವಂಥ ಮತ್ತೊಂದು ಕೇವ್ ನೋಡೋಣ ಹೆಂಗಿದೆ ನೋಡಿ, ಬ್ಯೂಟಿಫುಲ್. ಎಸ್, ಇದು ಕೇವ್ ನಂಬರ್ 33. ಸೊ ನಾವು ಕೇವ್ 33 ಒಳಗೆ ಹೋಗೋಣ, ಹೇಗಿದೆ ನೋಡೋಣ. ಇದು ಸೊ ಈ ಕೇವ್ 33 ಇಟ್ಸ್ ನಾಟ್ ಸೊ ಗ್ರ್ಯಾಂಡ್ ಅಂತಂದ್ರೂ ಒಂಥರ ಗ್ರ್ಯಾಂಡೇ ನೋಡಿ. ಎಷ್ಟು ಚೆನ್ನಾಗಿದೆ ಆರ್ಕಿಟೆಕ್ಟ್ ಅಲ್ಲ, ಬ್ಯೂಟಿಫುಲ್. ನನಗೆ ತುಂಬ ಇಷ್ಟ ಆಯಿತು ನೋಡಿ. ಪ್ರತಿಯೊಂದು ಕೆತ್ತನೆಯಲ್ಲೂ ಒಂದೊಂದು ಕಥೆ ಇದೆ. ದಟ್ಸ್ ದ ರೀಸನ್ ಫಾರ್ ಎವ್ರಿಥಿಂಗ್ ನೋಡಿ, ಚೆನ್ನಾಗಿದೆ. ಸೊ ಎಲ್ಲೋರಾದ ಜೈನ್ ಕೇವ್ ಸೀರೀಸ್ ಮುಗೀತು. ಸೊ ಇಲ್ಲಿ 5 ಕೇವ್ ಇದೆ.
ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಇದಿದೆಯಲ್ಲ ಹಿಂದುಗಡೆ, ಇದು ಸೂಪರಾಗಿದೆ. ಇದನ್ನು ನೀವು ನೋಡ್ಬೋದು, ತುಂಬ ಚೆನ್ನಾಗಿದೆ, ಇದನ್ನು ಮಿಸ್ ಮಾಡಬೇಡಿ. ಸೊ ಅದು ಬಿಟ್ಟು ಇನ್ನೆರಡು ಸಣ್ಣ ಸಣ್ಣ ಕೇವ್ಗಳಿದ್ದಾವೆ. ಸೊ ನೋಡಿ, ಸಖತ್ತಾಗಿದೆ, ಮಿಸ್ ಮಾಡ್ಕೊಬೇಡಿ. ಬಾಯ್.